ಅಖಂಡ ಭಾರತ ವಾಹಿನಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸದ್ಯ ಏನೇ ಮಾತಾಡಿದ್ರು ಏನೇ ಮಾಡಿದ್ರು ವಿವಾದವೇ ಆಗ್ತದೆ. ಒಂದೆಡೆ ಸಿಎಂ ಸ್ಥಾನ ಸಿಗುತ್ತಿಲ್ಲ ಅನ್ನೋ ಹತಾಶೆ, ಮತ್ತೊಂದೆಡೆ ಅಧಿಕಾರ ಕೈತಪ್ಪುವ ಭೀತಿ. ಈ ನಡುವಲ್ಲೇ ಡಿ.ಕೆ. ಶಿವಕುಮಾರ್ ದರ್ಪದ ಮಾತು. ಅಣ್ಣ ಅವರಂತಹ ಮೇರು ನಟರನ್ನ ನೀಡಿದ್ದ ಕನ್ನಡ ಚಿತ್ರರಂಗದ ಕುರಿತು ಡಿ.ಕೆ.ಶಿ ಆಡಿದ ಆ ಒಂದು ಮಾತು ಇದೀಗ ಕರ್ನಾಟಕದಲ್ಲಿಯೇ ಕಿಚ್ಚು ಹೊತ್ತಿಸಿದೆ. ಗೌರ್ಮೆಂಟು ನೀವು ಏನು ಇವತ್ತು ಕಾರ್ಯಕ್ರಮ ಪಾಪ ಒಂದು 10 ಜನ ಮಾತ್ರ ನೀವು ಪ್ರಾಮಿನೆಂಟ್ ಅವ್ರು ಕಾಣ್ತಾ ಇದ್ದೀರಿ. ಇದೇನು ಸಿದ್ದರಾಮಯ್ಯವ್ರ ಮನೆ ಪ್ರೋಗ್ರಾಮ್ ಅಲ್ಲ, ಡಿ.ಕೆ. ಶಿವಕುಮಾರ್ ಮನೆ ಪ್ರೋಗ್ರಾಮ್ ಅಲ್ಲ, ಇಲ್ಲ ಅಂದರೆ ಕಿಶೋರ್ದಲ್ಲ, ಸಾಧು ಕೋಕಿಲನ್ ಪ್ರೋಗ್ರಾಮ್ ಅಲ್ಲ. ಇದು ಇಂಡಸ್ಟ್ರಿ ಪ್ರೋಗ್ರಾಮ್. ಇದು ಈ ಇಂಡಸ್ಟ್ರಿ ಪ್ರೋಗ್ರಾಮ್ಗೆ ಆ್ಯಕ್ಟ್ರುಗಳು, ಪ್ರೊಡ್ಯೂಸರು, ಡೈರೆಕ್ಟರ್ಗಳು, ಕಲಾವಿದರು ಬರಲಿಲ್ಲ ಅಂತಂದರೆ ಯಾರು ಬರ್ತಾರೆ? ಅಷ್ಟಕ್ಕೂ ಕನ್ನಡ ಸಿನಿಮಾ ರಂಗ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಆಕ್ರೋಶ ಹೊರಹಾಕ್ತಿರೋದು ಯಾಕೆ? ಕನ್ನಡ ನಟ ನಟಿಯರು ನೀರು, ನೆಲ, ಜಲದ ವಿಚಾರದಲ್ಲಿ ಹೋರಾಟವನ್ನೇ ಮಾಡಿಲ್ವಾ ಅನ್ನೋದನ್ನು ಹೇಳ್ತೀವಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನೀವು ಹಿಂದುತ್ವದ ಪೋಷಕರಾಗಿದ್ದರೆ ಅಖಂಡ ಭಾರತ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಮೊದಲು ನೋಡಲು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇಷ್ಟವಾದರೆ ವಿಡಿಯೋಗಳನ್ನು ಇತರರಿಗೂ ಶೇರ್ ಮಾಡಿ. ಗೋಕಾಕ್ ಚಳವಳಿ ನಿಮಗೆಲ್ಲ ಚೆನ್ನಾಗಿ ನೆನಪಿರಬೇಕು. 1982ರ ದಶಕದಲ್ಲಿ ತ್ರಿಭಾಷಾ ಸೂತ್ರದ ಅಡಿಯಲ್ಲಿ ಕರ್ನಾಟಕದ ಶಾಲೆಗಳಲ್ಲಿ ಕನ್ನಡವನ್ನು ಮುಖ್ಯ ಭಾಷೆಯಾಗಿ ಪರಿಗಣಿಸಬೇಕು ಅನ್ನೋ ಬೇಡಿಕೆಗಾಗಿ ನಡೆದ ಹೋರಾಟ. ಖ್ಯಾತ ಕವಿ ವಿ.ಕೃ. ಗೋಕಾಕ್ ಅವರು ಸಿದ್ಧಪಡಿಸಿದ್ದ ವರದಿಯನ್ನು ಅಂಗೀಕಾರ ಮಾಡಬೇಕು ಅನ್ನೋ ಸಲುವಾಗಿಯೇ ದೊಡ್ಡ ಮಟ್ಟದ ಹೋರಾಟವೊಂದು ನಡೆದಿತ್ತು. ಗೋಕಾಕ್ ಚಳುವಳಿಗೆ ಅದ್ಯಾವಾಗ ಕನ್ನಡ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಬೆಂಬಲ ನೀಡಿದ್ರೋ ಆವಾಗಲೇ ನೋಡಿ ಹೋರಾಟದ ಸ್ವರೂಪವೇ ಬದಲಾಗಿ ಹೋಗಿತ್ತು. ಅಣ್ಣ ಅವರು ಗೋಕಾಕ್ ಚಳವಳಿಗೆ ನುಗ್ಗುತ್ತಿದ್ದಂತೆಯೇ ಇಡೀ ಚಿತ್ರರಂಗವೇ ಡಾಕ್ಟರ್ ರಾಜ್ಕುಮಾರ್ ಅವರ ಬೆನ್ನಿಗೆ ನಿಂತಿತ್ತು. ಡಾಕ್ಟರ್ ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ ನಾಗ್, ಅನಂತ್ ನಾಗ್, ಲೋಕೇಶ್, ಜೈ ಜಗದೀಶ್ ಸೇರಿದಂತೆ ಸಾವಿರಾರು ಸಿನಿಮಾ ಕಲಾವಿದರು ಶೂಟಿಂಗ್ ನಿಲ್ಲಿಸಿ ಹೋರಾಟಕ್ಕೆ ಧುಮುಕಿದ್ರು. ನಿತ್ಯವೂ ಕನ್ನಡಕ್ಕಾಗಿ ಹೋರಾಟ ಮಾಡಿದ್ರು. ಕರ್ನಾಟಕದ ಪ್ರತಿ ಜಿಲ್ಲೆಗೂ ಪ್ರವಾಸ ಮಾಡಿದ ಅಣ್ಣಾವರು ಗೋಕಾಕ್ ವರದಿ ಜಾರಿಗೆ ಆಗ್ರಹಿಸಿದರು. ಡಾಕ್ಟರ್ ರಾಜ್ಕುಮಾರ್ ಅವರ ನೇತೃತ್ವದಲ್ಲಿ ನಡೀತಿದ್ದ ಹೋರಾಟಕ್ಕೆ ಎಲ್ಲೆಡೆಯಿಂದಲೂ ಜನಬೆಂಬಲ ವ್ಯಕ್ತವಾಗಿತ್ತು. ಅಂದು ಹೋರಾಟದಲ್ಲಿ ಸೇರುತ್ತಿದ್ದ ಜನರನ್ನ ನಿಯಂತ್ರಿಸೋದೇ ಪೊಲೀಸ್ ಇಲಾಖೆಗೆ ಅಸಾಧ್ಯವಾಗಿತ್ತು. ಕೊನೆಗೆ ಕನ್ನಡ ಚಿತ್ರರಂಗದ ಹೋರಾಟಕ್ಕೆ ಅಂದಿನ ಕಾಂಗ್ರೆಸ್ ಸರ್ಕಾರ ಮಣಿದಿತ್ತು. ಮುಖ್ಯಮಂತ್ರಿಯಾಗಿದ್ದ ಆರ್ ಗುಂಡೂರಾವ್ ಅವರು ಚಳುವಳಿ ಬೇಡಿಕೆಯಾಗಿರುವ ಗೋಕಾಕ್ ಸಮಿತಿಯ ವರದಿಯನ್ನು ಪುರಸ್ಕಾರ ಮಾಡಿದರು. ಅಲ್ಲದೆ ಕನ್ನಡ ಭಾಷೆಗೆ ವಿಶೇಷ ಸ್ಥಾನಮಾನದ ಜೊತೆಗೆ ಮೊದಲ ಭಾಷೆಯ ಸ್ಥಾನವನ್ನು ನೀಡಲಾಗಿತ್ತು. ಅಂದು ಕನ್ನಡಕ್ಕೆ ಪ್ರಥಮ ಭಾಷೆಯ ಸ್ಥಾನವನ್ನು ದೊರಕಿಸಿಕೊಟ್ಟರು ಬೇರಾರೂ ಅಲ್ಲ, ಕನ್ನಡ ಚಿತ್ರರಂಗ, ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್. ಅಂದು ನಡೆದಿದ್ದ ಗೋಕಾಕ್ ಚಳುವಳಿಯನ್ನು ಕನ್ನಡಿಗರು ಎಂದಿಗೂ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಅಂಥ ಹೋರಾಟವನ್ನು ಸಂಘಟಿಸಿದ್ದು ಕೂಡ ಇದೇ ಕನ್ನಡ ಚಿತ್ರರಂಗದ ನಟ ನಟಿಯರು ಅನ್ನೋದನ್ನು ಉಲ್ಲೇಖಿಸಲೇಬೇಕು. ಆದರೆ ಕನ್ನಡ ಚಿತ್ರರಂಗದ ಹೋರಾಟದ ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಮರೆತು ಹೋಗಿರೋದು ವಿಪರ್ಯಾಸ. ಇಷ್ಟೇ ಅಲ್ಲ, ಕಾವೇರಿ ನೀರಿನ ವಿಚಾರದಲ್ಲಿಯೂ ಇಡೀ ಕನ್ನಡ ಚಿತ್ರರಂಗವೇ ಬೀದಿಗಿಳಿದಿತ್ತು. ಬೆಳಗಾವಿ ಗಡಿ ವಿವಾದಕ್ಕೆ ಸಂಬಂಧಿಸಿದ ಹೋರಾಟಕ್ಕೂ ಚಿತ್ರರಂಗದ ನಟ ನಟಿಯರು ಬೆಂಬಲ ಸೂಚಿಸುತ್ತಲೇ ಇದ್ದಾರೆ. ಮಹದಾಯಿ ಹೋರಾಟದಲ್ಲಿ ಕನ್ನಡ ಚಿತ್ರರಂಗ ನಟರು ಪಾಲ್ಗೊಂಡಿದ್ದು ಅಷ್ಟು ಬೇಗ ಮರೆತು ಹೋಯ್ತಾ? ಬೆಂಗಳೂರಿನಲ್ಲಿ ಕಳೆದ 2 ದಿನಗಳ ಹಿಂದೆಯಷ್ಟೇ ಆರಂಭಗೊಂಡಿರೋ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪಾಲ್ಗೊಂಡಿದ್ದ ಡಿ.ಕೆ. ಶಿವಕುಮಾರ್ ಮಾತನಾಡೋ ಭರದಲ್ಲಿ ಸಿನಿಮಾ ನಟ ನಟಿಯರ ನೆಟ್ಟು ಬೋಲ್ಟು ಟೈಟ್ ಮಾಡೋದು ನನಗೆ ಗೊತ್ತಿದೆ ಅಂತ ಹೇಳಿದರು. ಸಿನಿಮಾಗಳ ಶೂಟಿಂಗ್ಗೆ ಅವಕಾಶವನ್ನೇ ನೀಡೋದಿಲ್ಲ ಅನ್ನೋ ಬೆದರಿಕೆ ಒಡ್ಡಿದ್ರು. ಮೇಕೆದಾಟು ಹೋರಾಟದಲ್ಲಿ ಪಾಲ್ಗೊಂಡಿರದ ನಟ ನಟಿಯರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ನನಗೆ ಈ ಫಿಲಂ ಇಂಡಸ್ಟ್ರಿ ಬಗ್ಗೆ ಭಾಳ ಕೋಪ ಬಂದ್ಬಿಟ್ಟಿದೆ, ನನಗೆ ಸಿಟ್ಟು ಬಂದ್ಬಿಟ್ಟಿದೆ. ಫಿಲಂ ಚೇಂಬರ್ ಆಫ್ ಕಾಮರ್ಸು, ಈ ಆ್ಯಕ್ಟ್ರುಗಳ ಬಗ್ಗೆ ನನಗೆ ಸಿಟ್ಟು. ನಾವು ಯಾವ್ದಾರ ಸಂದರ್ಭದಲ್ಲಿ ಯಾವ್ದಾರ ಒಬ್ಬರು ಹಿಂಗೆ ಫಿಲಮ್ ಏನಾರು ಇಲ್ಲೆಲ್ಲ ತೆಗಿತಾವ್ರೆ ಅಂತಂದರೆ ಯಾರು ಸರ್ಕಾರಕ್ಕೆ ಕೋಆಪ್ರೇಟ್ ಮಾಡಲ್ಲ. ಅಲ್ಲಿ ಪರ್ಮಿಷನ್ನೇ ಕೊಡ್ಬೇಡ ಅಂದರೆ ಥಿಯೇಟ್ರ್ ಸಿನಿಮಾನೇ ನಡೆಯಲ್ಲ, ಒಂದು ಶೂಟಿಂಗೇ ನಡೆಯಲ್ಲಪ್ಪ. ನಮಗೂ ಗೊತ್ತಿದೆ ಎಲ್ಲ, ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಬಟ್ ಸ್ವಲ್ಪ ತಿಳ್ಕೊಳ್ಳಿ ಇರಲಿ. ಆದರೆ ಡಿ.ಕೆ. ಶಿವಕುಮಾರ್ ಹೇಳಿರುವ ಮಾತು ಇದೀಗ ಸ್ಯಾಂಡಲ್ವುಡ್ನಲ್ಲಿ ಕಿಚ್ಚು ಹೊತ್ತಿಸಿದೆ. ಮೇಕೆದಾಟು ಹೋರಾಟ ಕಾಂಗ್ರೆಸ್ ಪ್ರಾಯೋಜಿತ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ನೀವು ವಿರೋಧ ಪಕ್ಷದ ಸ್ಥಾನದಲ್ಲಿದ್ರಿ,
ಆಗ ನಿಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನೋ ಉದ್ದೇಶದಿಂದಲೇ ಹಮ್ಮಿಕೊಂಡಿದ್ದ ಪಾದಯಾತ್ರೆ ಅನ್ನೋದು ಗೊತ್ತಿದೆ. ಕಾಂಗ್ರೆಸ್ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ನಟ ನಟಿಯರು ಪಾಲ್ಗೊಳ್ಳಬೇಕು ಅನ್ನೋದು ಎಷ್ಟು ಸರಿ? ನಿಮ್ಮ ಪಾರ್ಟಿಯ ಕಾರ್ಯಕ್ರಮಕ್ಕೆ ಬರಲೇಬೇಕು ಅನ್ನೋ ಕಾನೂನಿದೆಯಾ? ನಿಮ್ಮ ಪಾರ್ಟಿಯ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅನ್ನೋ ಕಾರಣಕ್ಕೆ ನೆಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅನ್ನೋದು ಎಷ್ಟು ಸರಿ? ಡಿ ಕೆ ಶಿವಕುಮಾರ್ ಅವರೇ, ತೆಲಂಗಾಣದಲ್ಲಿ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅಲ್ಲು ಅರ್ಜುನ್ ಅವರ ವಿರುದ್ಧದ ಸಮರ ಸಾರದಂತೆ ತಾನು ಕೂಡ ಚಿತ್ರರಂಗವನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನೀವಿದ್ರೆ ಖಂಡಿತ ಅದನ್ನು ಇವತ್ತೇ ಬಿಟ್ಟುಬಿಡಿ. ಯಾಕಂದರೆ ಕನ್ನಡ ಚಿತ್ರರಂಗದ ಹೋರಾಟಕ್ಕೆ ಚರಿತ್ರೆಯೇ ಇದೆ. ಕನ್ನಡದ ನಟ ನಟಿಯರು ತಿರುಗಿ ಬಿದ್ದರೆ ನಿಮಗೆ ನಿಮ್ಮ ಸರ್ಕಾರಕ್ಕೆ ಮುಳುವಾಗೋದು ಗ್ಯಾರಂಟಿ ಅನ್ನೋದು ನೆನಪಿರಲಿ. ಡಿ ಕೆ ಶಿವಕುಮಾರ್ ಅವರ ಅಧಿಕಾರ ಇರೋದು ಅಬ್ಬಬ್ಬಾ ಅಂತಂದ್ರೆ 2.5 ವರ್ಷ. ಮುಂದೆ ಯಾರು ಉಪಮುಖ್ಯಮಂತ್ರಿ ಆಗ್ತಾರೋ, ಯಾರು ಮುಖ್ಯಮಂತ್ರಿ ಆಗ್ತಾರೋ ಗೊತ್ತೇ ಇಲ್ಲ. ಅದನ್ನು ಹೇಳೋದಕ್ಕೂ ಸಾಧ್ಯವಿಲ್ಲ. ನೀವು ಇದೇ ರೀತಿ ಹೇಳಿಕೆಗಳನ್ನು ಕೊಡ್ತಾ ಹೋದರೆ ಮುಂದಿನ ಚುನಾವಣೆಯಲ್ಲಿ ಜನ ತಕ್ಕ ಪಾಠ ಕಲಿಸೋದಂತೂ ಗ್ಯಾರಂಟಿ. ಇನ್ನು ಡಿ ಕೆ ಶಿವಕುಮಾರ್ ಅವರ ನೆಟ್ಟು ಬೋಲ್ಟು ವಿಚಾರದಲ್ಲಿ ಕನ್ನಡ ಸಿನಿಮಾ ರಂಗದ ನಟ ನಟಿಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಅದರಲ್ಲೂ ಕನ್ನಡದ ಖ್ಯಾತ ನಿರ್ದೇಶಕ ಟಿ.ಎಸ್. ನಾಗಾಭರಣ ಅವರಂತೂ ತೀಕ್ಷ್ಣವಾಗಿ ಉತ್ತರ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಯಾವ ಸಂಸ್ಕಾರದಿಂದ ಬಂದಿದ್ರೋ ಅದೇ ಸಂಸ್ಕಾರಕ್ಕೆ ಅವರು ಒಗ್ಗು ಹೋಗಿದ್ದಾರೆ. ಇದೇ ಕಾರಣದಿಂದಲೇ ಇಂಥ ಮಾತುಗಳನ್ನು ಹೇಳುತ್ತಿದ್ದಾರೆ ಅಂತ ಹೇಳಿದ್ದಾರೆ. ಇಷ್ಟೇ ಅಲ್ಲ, ಕನ್ನಡದ ನಟ ಜಗ್ಗೇಶ್ ಕುಮಾರ್ ಡಿ ಕೆ ಶಿವಕುಮಾರ್ ವಿರುದ್ಧ ಕಿಡಿಕಾರಿದ್ದಾರೆ. ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ಕೂಡ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಕುರಿತು ಆಕ್ರೋಶ ಹೊರಹಾಕ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಸದ್ಯ ಸಿಎಂ ಕನಸು ನನಸಾಗ್ತಿಲ್ಲ. ಜೊತೆಗೆ ರಾಜ್ಯಾಧ್ಯಕ್ಷ ಹುದ್ದೆಯು ಕೈಜಾರೋ ಭೀತಿ ಇದೆ. ಸದ್ಯ ಅವರು ಮಾತನಾಡ್ತಾ ಇರೋದನ್ನು ನೋಡಿದ್ರೆ ಅಂಡರ್ವರ್ಲ್ಡ್ ಡಾನ್ ಕೊತ್ವಾಲ್ ರಾಮಚಂದ್ರನ ನೆನಪಾಗ್ತಿದೆ. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರಂತಹ ಮೇರು ನಟನನ್ನು ಕೊಟ್ಟಂತಹ ಕನ್ನಡ ಸಿನಿಮಾ ರಂಗದ ಬಗ್ಗೆ ಇಂಥ ಹೇಳಿಕೆಯನ್ನ ಯಾರೊಬ್ಬರೂ ಕೊಟ್ಟಿಲ್ಲ. ಕನ್ನಡದ ನೆಲ, ಜಲ, ಭಾಷೆಗೆ ಕನ್ನಡ ಸಿನಿಮಾ ನಟ ನಟಿಯರ ಕೊಡುಗೆ ಇತಿಹಾಸದ ಪುಟ ಸೇರಿದೆ. ಭಾರತೀಯ ಸಿನಿಮಾ ರಂಗದಲ್ಲಿಯೇ ಕನ್ನಡದ ಹೆಸರು ಉಳಿದಿದೆ ಅನ್ನೋದಾದರೆ ಅದಕ್ಕೆ ನಮ್ಮ ಕನ್ನಡ ನಟ ನಟಿಯರ ಕೊಡುಗೆ ಅಪಾರ. ಸಿನಿಮಾ ಅನ್ನೋದು ಒಂದು ಸಾಂಸ್ಕೃತಿಕ ರಾಯಭಾರಿ. ವರನಟ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಶಂಕರ್ ನಾಗ್, ಅಂಬರೀಷ್, ಅನಂತ್ ನಾಗ್, ಶಿವರಾಜ್ ಕುಮಾರ್, ಸುದೀಪ್, ದರ್ಶನ್, ಯಶ್ ಹೀಗೆ ಹೇಳ್ತಾ ಹೋದರೆ ದೊಡ್ಡ ಪಟ್ಟಿಯೇ ಸಿದ್ಧವಾಗುತ್ತೆ. ಇನ್ನು ಪಂಡ್ರಿಬಾಯಿ, ಕಲ್ಪನಾ, ಆರತಿ, ಭಾರತಿ, ಲೀಲಾವತಿ, ಅಂಬಿಕಾ, ಸುಹಾಸಿನಿ, ಸುಮಲತಾ, ಸುಧಾರಾಣಿ, ಅಬ್ಬಬ್ಬಾ, ಒಬ್ರ ಇಬ್ರ 100 ಖ್ಯಾತ ನಟ ನಟಿಯರು ಬಣ್ಣ ಹಚ್ಚಿದ್ದ ಸಿನಿಮಾ ರಂಗ ನಮ್ಮದು. ಅದೆಷ್ಟೋ ಮಂದಿಗೆ ನಟ ನಟಿಯರು ಇಂದಿಗೂ ಮಾದರಿ. ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ, ಸನಾತನ ಯುಗ ಆರಂಭ.